ಅಲ್ಲಿಯ ಒಂದು ವಸ್ತುವನ್ನು ತೆಗೆದುಕೊಂಡಿದ್ದು ನಮ್ಮದು ಅಂತ ಹೇಳಿದಂಥ ಘಟನೆಗಳನ್ನು ನಡೆದದ್ದು ನೋಡಿದ್ರೆ ನಮ್ಮ ವೈಜ್ಞಾನಿಕ ವೈಚಾರಿಕ ಸಂಶೋಧನಾತ್ಮಕ ಬೆಳವಣಿಗೆ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ನೋಡ್ರಂತ. ಯಾಕಂದ್ರೆ ಯಾರದೋ ದೇಶದವ್ರು ಕಂಡಿಡಂಥದ್ದು ರೋಬೋ ನಾಯಿನ್ ಮಾಡಿ ಅವ್ರು ಇಲ್ಲಿ ಪ್ರದರ್ಶನಕ್ಕೆ ಬಂದವರು ಅದೇ ಕಾಲಕ್ಕೆ ಅದನ್ನು ತೊಗೊಂಡು ಮಾರ್ಕೆಟ್ನಲ್ಲೇ ನಾವು ತಯಾರು ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂಥ ಒಂದು ಈ ಪ್ರವೃತ್ತಿ ಒಂದು ನಮ್ಮಲ್ಲಿ ಬೆಳೆದಂಥದ್ದು ಇದು ನಿಜವಾಗಿಯೂ ಅಕ್ಷಮ್ಯ ಅಂದದ್ದು. ಯಾಕೆ ಅಕ್ಷಮ್ಯಪ್ಪ ಅಂತಂದರೆ ಯಾರ್ದೋ ವಸ್ತುಗಳ ನಮ್ಮ ವಸ್ತುಗಳು ಅಂತ ಹೇಳೋದು ಎಷ್ಟು ಸರಿ ಇದು, ನಾವು ಸಂಶೋಧನೆ ಮಾಡಿದರೆ ಅಡ್ಡಿ ಇಲ್ಲ. ಆದರೆ ದುರಂತಪ್ಪ ಅಂತಂದ್ರೆ ನಮ್ಮ ಸಂಶೋಧನೆಗೆ ದುಡ್ಡನ್ನು ನಮ್ಮ ಸರ್ಕಾರ ಒದಗಿಸ್ತಾ ಇಲ್ಲ, ಪ್ರೈವೇಟ್ದವ್ರಂತೂ ಹಾಕೋದೇ ಇಲ್ಲ. ಇವತ್ತು ಬಂದಿದ್ದ ಪರಿಸ್ಥಿತಿ ಅದ. ನಮ್ಮ ಯೂನಿವರ್ಸಿಟಿಗಳಲ್ಲಿ ಅನೇಕ ಯೂನಿವರ್ಸಿಟಿಗಳಲ್ಲೇ ಪ್ರೊಫೆಸರ್ಸ್ ಇಲ್ಲ, ತಜ್ಞರಿಲ್ಲ, ಎಲ್ಲರೂ ಒಂದು ಏನಪ್ಪ ಅಂತಂದರೆ ಅತಿಥಿ ಉಪನ್ಯಾಸಕರು, ಅತಿಥಿ ರಿಸರ್ಚರ್ಸ್ ಎಲ್ಲ ಅತಿಥಿಗಳ ಪರ್ಮನೆಂಟ್ ಇಲ್ಲ ಅಂದ ತಕ್ಷಣ ಅಲ್ಲಿ ದುಡಿಯುವಂಥ ಪ್ರವೃತ್ತಿನೂ ಕಡಿಮೆ ಆಗಿಬಿಟ್ಟದೆ. ಇವತ್ತು ಅಂಥ ಟ್ಯಾಲೆಂಟೆಡ್ ಜನ ನಮ್ಮಲ್ಲಿ ಸಿಗೋದು ಕಷ್ಟ ಆಗಿದೆ. ಹೀಗಾಗಿ AI ಲಾಸ್ಟ್ ಏನೋ 2,000 ಕೋಟಿ ರೂಪಾಯಿ ಇಟ್ಟಿದ್ರಂತ ನಮ್ಮ ಮೋದಿಜಿಯವರು. ಅದು ಖರ್ಚಾಗಿರೋದು ಬರೀ 800 ಕೋಟಿ ರೂಪಾಯಿ ಖರ್ಚಾಗಿದೆ ರಿಸರ್ಚ್ ಸಲುವಾಗಿ, ಸಂಶೋಧನೆ ಸಲುವಾಗಿ. ಎಷ್ಟು ರೀ 800 ಕೋಟಿ ಎಷ್ಟೇ ಖರ್ಚಾಗಿದೆ ಅಂತ. ಇನ್ನು 1,200 ಕೋಟಿ ನಮ್ಮ ಬಜೆಟ್ನಲ್ಲಿ ಐತಿ. ಅದಕ್ಕೆ ಈ ಸಲ 1,000 ಕೋಟಿ ಇಟ್ಟಿದ್ದಾರೆ ಅದಕ್ಕೆ ಅಂತೇಳಿ. ಆದ್ರೆ ವಿದೇಶೀಯ ವಿಶ್ವವಿದ್ಯಾಲಯ ಆಗಿರ್ಬೋದು, ಅಲ್ಲಿ ಸರ್ಕಾರ ಆಗಿರ್ಬೋದು, ಒಂದೊಂದು ಯೂನಿವರ್ಸಿಟಿಗೇನ ಏನಪ್ಪ ಕಡಿಮೆ ಅಂದ್ರೆ ಸಹಿತ $1 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಒಂದು AI ಮೇಲೆ ಅಂತೇಳಿ. ಅದು ನಾವು ಬಿಡುಗಡೆ ಮಾಡಿದ್ದು 1,000 ಕೋಟಿ ರೂಪಾಯಿ. ಎದಕ್ಕೆ ಹತ್ತದ ಹೇಳ್ರಿ? ಬರೀ ಪ್ರೈವೇಟ್ ಯೂನಿವರ್ಸಿಟಿಗಳನ್ನು ಅಲ್ಲಿ ಸಾಕಷ್ಟು ಖರ್ಚು ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ, ಚೈನಾದಲ್ಲಾಗಿರ್ಬೋದು, ಅಮೇರಿಕಾದಲ್ಲಾಗಿರ್ಬೋದು, ಮತ್ತೊಂದುಗಳಾಗಿರ್ಬೋದು. ಆದರೆ ಇಂಡಿಯಾದಲ್ಲಿ ಯಾಕೆ ಆಗ್ತಾಯಿಲ್ಲ ಖರ್ಚು? ಈಗ ಹಲವು ಸಲ ಹೇಳ್ತಾ ಇರ್ತೀನಿ ಇದನ್ನು. ಇಲ್ಲ ನಮ್ಮ ದೇಶದಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ಮೂಲಭೂತ ವಾಯ್ತರ ಬಂದು ಚಿರ್ಕೊಳ್ಳಿಕ್ಕೆ ಶಿಕ್ಷಣದಲ್ಲಿ ಅದು ಆಗಬಾರ್ದು ಅಂತ. ಹೌದು, ನಮ್ಮ ಬಗ್ಗೆ ಹೆಮ್ಮೆ ಪಡೋಣ್ರಿ ಇಲ್ಲ